ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ರೇಷ್ಮಾಸ್ ಕಿಚನ್ ರೆಸಿಪಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಗಿಣಿ ಮಾವಿನಕಾಯಲ್ಲಿ ಹೇಗೆ ರುಚಿಯಾಗಿರೋ ಉಪ್ಪಿನಕಾಯಿ ಹಾಕೋದು ಹೇಗಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾಯಿದ್ದೀನಿ. ನಾನಿಲ್ಲಿ ಒಂದು 5ರಿಂದ 6 kg ಮಾವಿನಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ಇದನ್ನ ತೊಳೆದ್ಬಿಟ್ಟು ತೊಳೆದು ತೊಗೊಂಡಿದ್ದೀನಿ. ಇದು ತೊಳೆದಾದ್ಮೇಲೆ ಇದರಲ್ಲಿ ನೀರು ಇರಬಾರ್ದು, ಅದಕ್ಕೆ ಚೆನ್ನಾಗಿ ಈ ಥರ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಬೇಕು. ಸ್ವಲ್ಪನೂ ನೀರು ಇರದ ಹಾಗೆ ಒರೆಸ್ಕೊಳ್ಬೇಕು. ಆಮೇಲೆ ನೀಟಾಗಿ ಚಿಕ್ಕದಾಗಿ ಇದನ್ನ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಪೀಸ್ ಮಾಡ್ಕೊಳ್ಬೇಕು. ನಮಗೆ ಹೇಗೆ ಬೇಕೋ ಹಾಗೆ ನಾವು ಕಟ್ ಮಾಡ್ಕೊಳ್ಬಹುದು. ಒಟ್ಟಲ್ಲಿ ಒದ್ದೆ ಇರಬಾರ್ದಿದು. ಆಮೇಲೆ ಕಟ್ ಮಾಡಿಕೊಂಡು ಈ ಥರ ಒಂದು ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಒಂದೆರಡು ದಿನ ಅಥವಾ ಒಂದು ದಿನ ಬಿಟ್ಟರೆ ಸಾಕು. ಮಸಾಲೆ ಐಟಮಲ್ಲಿ ನಾನು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಗುಂಟೂರು ಮೆಣಸು, ಆಮೇಲೆ ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಒಂದು 3 ಸ್ಪೂನ್ ಸಾಸಿವೆ ತೊಗೊಂಡಿದ್ದೀನಿ ಇಲ್ಲಿ. ಮತ್ತು ಇನ್ನೊಂದು ಬೌಲಲ್ಲಿ ಇನ್ನೊಂದು ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ. ಅದೇನಕ್ಕೆ ಅಂತ ಆಮೇಲೆ ನಾನು ನಿಮಗೆ ಹೇಳ್ತೀನಿ. ಆಮೇಲೆ 2 ಸ್ಪೂನ್ ಜೀರಿಗೆ, ಸ್ವಲ್ಪ ಸೋಂಪು, 6ರಿಂದ 7 ಕಾಳು ಮೆಣಸು ತೊಗೊಂಡಿದ್ದೀನಿ. ಮಸಾಲೆ ಐಟಮಲ್ಲಿ ಅರ್ಧ ಅರಿಶಿನ, ಅರ್ಧ ಸ್ಪೂನ್, 2 ಸ್ಪೂನು ಖಾರ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಇದನ್ನ ಏನಕ್ಕೆ ಅಂತ ನಾನು ಹೇಳ್ತೀನಿ ಈಗ. ಇಷ್ಟು ಮಸಾಲೆ ಐಟಮ್ ತೊಗೊಂಡಿದ್ದೀನಿ. ಸ್ವಲ್ಪ ನಾನು ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ನಾನು ಇದರಲ್ಲಿ ಹಿಂಗು ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನಾನು ಒಗ್ಗರಣೆಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನು 6 kg ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇರೋದು. ಇಲ್ಲಿ ನಾನು ಜೀರಿಗೆ, ಕಾಳು ಮೆಣಸು, ಸ್ವಲ್ಪ ಸೋಂಪು, ಆಮೇಲೆ ಸಾಸಿವೆ ತೊಗೊಂಡಿದ್ದನ್ನ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿ ಲೀವ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಲೋ ಇಟ್ಕೊಳ್ಬೇಕಿದ್ನ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ 1-2 ಎಸಳು ಹಾಕ್ಕೊಂಡಿದ್ದೀನಿ. 2 ನೋಡ್ತಾ ಇದ್ದೀರಾ, 2 ಮೆಣಸು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಇಷ್ಟು ಒಗ್ಗರಣೆ ಸ್ಲೋಲಿ ಇಟ್ಕೊಂಡು ಚೆನ್ನಾಗಿ ಉರಿಬೇಕು. ಇದು ಜಾಸ್ತಿ ಇದು ಮಾಡಬಾರ್ದು ನಾವು. ಈಗ ಮಸಾಲೆ ಐಟಮಲ್ಲಿ ನಾನು ಏನೇನು ತೊಗೊಂಡಿದ್ದೆ ಅದನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಸ್ಲೋ ಇರಬೇಕು. ಈ ಥರ ಫ್ರೈ ಮಾಡಬೇಕು. ಫುಲ್ಲು ಸ್ಲೋ ಇರಬೇಕು. ಅಥವಾ ಹಾಫೇ ಮಾಡಿಬಿಟ್ಟು ನೀವು ಖಾರ ಮಿಶ್ರಣ ಮಿಕ್ಸ್ನ ಹಾಕಿ ಒಟ್ಟಲ್ಲಿದು. ಇದರಲ್ಲಿ ನಾನು ರುಬ್ಬಕ್ಕೆ ಮೆಣಸು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಉಪ್ಪು ನಮಗೆ ಎಷ್ಟು ಬೇಕು ಟೇಸ್ಟಿಗೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಕಡೆ 1 ಸ್ಪೂನ್ ನಾನು ಸಾಸಿವೆ ತೊಗೊಂಡಿದ್ದೀನಲ್ಲ ಅದನ್ನು ಈಗ ನಾನಿದು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬಿಸಿ ನೀರು ಹಾಕಿ, ನಾನು ತಣ್ಣೀರು ಯೂಸ್ ಮಾಡಬೇಡಿ, ಬಿಸಿ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರುಬ್ಬಬೇಕು ನೋಡಿ, ಈ ಥರ ಬರುತ್ತೆ. ಮೆಣಸು ಚೆನ್ನಾಗಿರಬೇಕು. ಆಮೇಲೆ ನಾವು ಉಪ್ಪಲ್ಲಿ ಹಾಕಿದ್ವಲ್ಲ ಆ ಮಾವಿನಕಾಯಿಗೆ ಇದನ್ನೆಲ್ಲ ಹಾಕಬೇಕು. ನಾನು ಒಗ್ಗರಣೆ ಮಾತ್ರ, ಈ ಒಗ್ಗರಣೆಗೆ ನಾನು ರುಬ್ಬಿರೋ ಮಿಶ್ರಣನ ಏನೂ ಹಾಕಿಲ್ಲ. ರುಬ್ಬಿರೋದು ಡೈರೆಕ್ಟಾಗಿ ಮಾವಿನಕಾಯಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ನಾವು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಪುನಃ ಇದನ್ನೇ ಮಾಡ್ತೀರಾ. ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೆ. ಆಮೇಲೆ ನಿಮಗೇನಾದರೂ ಹೊಸ ರೆಸಿಪಿ ಬೇಕಾಗಿದ್ದರೆ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.